1 ಗಂಟೆಗೆ ಶಿರೂರು ಗ್ರಾಮದಲ್ಲಿ ಅವರು ವಿಜೃಂಭಣೆಯಿಂದ ರೈತರು ಹಾಗೂ ಪಕ್ಷದ ಕಾರ್ಯಕರ್ತರು ಸ್ವಾಗತ ಮಾಡುವುದರ ಜೊತೆಗೆ ಅಲ್ಲಿ ಅವರು ಸ್ವಾಗತ ಮಾಡಿಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಸ್ವಇಚ್ಛೆಯಿಂದ ಭಾಗವಹಿಸಿ ಪಾಲ್ಗೊಂಡು ಕುಮಾರಣ್ಣವ್ರನ್ನು ಸ್ವಾಗತ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅಲ್ಲಿಂದ ಶಿರೂರಿನಲ್ಲಿ ಸ್ವಾಗತ ಮಾಡಿಕೊಂಡ ಮೇಲೆ ಗುಂಬಗೋಳಿಂದ ಮರಬದಲ್ಲಿ ಸಾರ್ವಜನಿಕ ಸಭೆ, ಅಲ್ಲಿಂದ ಸಿರ್ಕೋಳದಿಂದ ಹನಸಿಲಿಂದ ಜಾವೂರಿನಿಂದ ಹೆಬ್ಬಾಳನಿಂದ ಅಳಗವಾಡಿಯಲ್ಲಿ ಏನು ರೈತ ಹುತಾತ್ಮ ಲಕ್ಕುಂಡಿಯವರ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡಿ ಆ ಅಳಗವಾಡಿಯಲ್ಲಿ ಸಾರ್ವಜನಿಕ ಸಭೆ ಮಾಡ್ತಾರೆ. ಅಲ್ಲಿಂದ ಗೊಬ್ಬರಗುಂಪಿಯಿಂದ ನವಲೂರು ಪಟ್ಟಣಕ್ಕೆ ಕುಮಾರಣ್ಣವ್ರನ್ನ ವಿಜೃಂಭಣೆಯಿಂದ ಸ್ವಾಗತ ಮಾಡೋದ್ರ ಜೊತೆಗೆ ಅಲ್ಲಿ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅಲ್ಲಿ ಬೃಹತ್ ಪ್ರಮಾಣದ ಒಂದು ರೈತರ ಇತರ ಸಂಘಟನೆಗಳ ಜೊತೆಗೆ ಇವತ್ತು ಕನ್ನಡ ಪರ ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ರೈತ ಫಲಾನುಭವಿಗಳಿರ್ಬೋದು, ಕುಮಾರಣ್ಣವರ ಸಾಧನೆ ಮೆಚ್ಚಿ ಅವರು ಕೊಟ್ಟಂಥ ಸಾಲ ಮನ್ನಾ ಯೋಜನೆಯಲ್ಲಿ ಪ್ರಯೋಜನ ಪಡೆದಂಥ ರೈತರು ಸ್ವಇಚ್ಛೆಯಿಂದ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು 2-3 ದಿವಸದಲ್ಲಿ ಪಂಚರತ್ನ ಯಾತ್ರೆ ಕೊಟ್ಟರೂ ಕೂಡ ವಿಜೃಂಭಣೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಆ ಸಭೆ ಯಶಸ್ಸುಗೊಳಿಸುವಂಥ ಇವತ್ತು ತೀರ್ಮಾನ ಮಾಡ್ಯಾರ. ಅದಕ್ಕೆ ಕುಮಾರಣ್ಣವರು ಅಲ್ಲೇ ಡೌನ್ದಲ್ಲಿ ಸಾರ್ವಜನಿಕ ಸಭೆ ಮಾಡೋದ್ರ ಮುಖಾಂತರ, ಲಿಂಗರಾಜ ಸರ್ಕಲ್ನಲ್ಲಿ ಸಾರ್ವಜನಿಕ ಸಭೆ ಮಾಡೋದ್ರ ಮುಖಾಂತರ ಏನು ಯಮನೂರಿನಲ್ಲಿ ರೈತರಿಗೆ ಏನು ಒಂದು ದಾಂಧಲೆ ಆಗಿತ್ತು, ಆ ದಾಂಧಲೆಯಲ್ಲಿ ಕುಮಾರಣ್ಣವರು ರೈತ ಮಹಿಳೆಯರಿಗೆ ಏನು ಪೊಲೀಸರು ರೈತರಿಗೆ ಹೊಡೆದಿದ್ರು, ಊರು ಬಿಟ್ಟು ಹೋಗಿದ್ರು. ಆ ಸಂದರ್ಭದಲ್ಲಿ ಕುಮಾರಣ್ಣವರು ಬಂದು ನಿಂತಂಥ ಇದನ್ನೇ ನೆನೆಸ್ಕೊಂಡು ಸ್ವತಃ ಯಮನೂರಿನ ರೈತ ಮಹಿಳೆಯರು ಇವತ್ತು ಕುಮಾರಣ್ಣವ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡೋ ಜೊತೆಗೆ ಯಮನೂರಿನಲ್ಲಿ ಅವರು ಸಭೆ ಮಾಡಿ ಮುಂದೆ ಆರೆಕೊರಟ್ಟಿ, ಕರ್ಲವಾಡ, ಕಾಲವಾಡ ಈ ಗ್ರಾಮಗಳ ಮುಖಾಂತರ ಸುಮಾರು ಆ ನವಲೂರು ಮತಕ್ಷೇತ್ರದಲ್ಲಿ 23ರಿಂದ 27 ಗ್ರಾಮಗಳಿಗೆ ಭೇಟಿ ಕೊಡೋದ್ರ ಮುಖಾಂತರ 3 ಸಾರ್ವಜನಿಕ ಸಭೆಗಳನ್ನು ಮಾಡೋದ್ರ ಮುಖಾಂತರ ಹುಬ್ಬಳ್ಳಿ ತಾಲೂಕಿನ ಹೆಬ್ಸೂರು ಗ್ರಾಮದಲ್ಲಿ ಗ್ರಾಮವಾಸ್ತವ್ಯ ಮಾಡಿ ಕೊನೆಗೆ ಆ ಗ್ರಾಮವಾಸ್ತವ್ಯದ ಜೊತೆಗೆ ಸಾರ್ವಜನಿಕ ಬೃಹತ್ ಸಭೆಯನ್ನು ಮಾಡಿ ಗ್ರಾಮವಾಸ್ತವ್ಯ ಮಾಡಿ ಮುಂದೆ ಅವರು ತಮ್ಮ ಕಾರ್ಯಕ್ರಮಕ್ಕೆ ಬೆಳಗ್ಗೆ 15ನೇ ತಾರೀಕಿಗೆ ರಾಣೆಬೆನ್ನೂರಿಗೆ ಹೋಗುವಂಥ ಕಾರ್ಯಕ್ರಮ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಸ್ವಲ್ಪ ದಿವಸಗಳಲ್ಲಿ 6 ಗಂಟೆ ಸ್ವಲ್ಪ ಸಮಯದಲ್ಲಿ ಸಮಯ ಕೊಟ್ಟರೂ ಕೂಡ ಇವತ್ತು ಕಾರ್ಯಕರ್ತರು, ಪಕ್ಷದ ಆಕಾಂಕ್ಷಿಗಳು, ಪಕ್ಷದ ತಾಲೂಕು ಅಧ್ಯಕ್ಷರು, ಪಕ್ಷದ ಎಲ್ಲ ಮುಖಂಡರು ಸೇರಿ ಏನು ಇದನ್ನು ಇವತ್ತು ಸವಾಲಾಗಿ ಸ್ವೀಕರಿಸಿ ಕುಮಾರಣ್ಣವರ ಯಾತ್ರೆ ಯಶಸ್ವಿಗೊಳಿಸಲು ಕಂಕಣಬದ್ಧರಾಗ್ಯಾರ. ಅದಕ್ಕಾಗಿ ದಯವಿಟ್ಟು ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಇವತ್ತು ಹೆಚ್ಚಿನ ಸಹಕಾರ ಸಹಾಯ ನೀಡುವುದರ ಜೊತೆಗೆ ಮಾಧ್ಯಮಕ್ಕೆ ನಮ್ಮ ಈ ಪ್ರಾದೇಶಿಕ ಪಕ್ಷ ಇವತ್ತು ಅಧಿಕಾರಕ್ಕೆ ಬರುವಲ್ಲಿ ಮಾಧ್ಯಮ ಪ್ರತಿನಿಧಿಗಳ ತಮ್ಮ ಲೇಖನ ಅಂದರೆ ಕತ್ತಿಗಂತೂ ಹರಿತಾದಂಥ ಲೇಖನದಿಂದ ಇವತ್ತು ಏನಾದರೂ ಬದಲಾವಣೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯ ಎಂಬ ಒಂದು ಶಕ್ತಿ ತಮ್ಮಲ್ಲಿದೆ. ಈ ಪ್ರಾದೇಶಿಕ ಪಕ್ಷಕ್ಕೆ ತಮ್ಮ ಹೆಚ್ಚಿನ ಸಹಕಾರ ಕೊಟ್ಟು ನಮಗೆಲ್ಲ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಂಡು ಮುಗಿಸ್ತೀನಿ.